ಖರ್ಗೆ ಅವರು ನನಗೊಬ್ಬಗ ಎಲ್ಲ ಗೊತ್ತು ಅಂತ ತಿರುಗಾಡ್ತಾರ. ಆದ್ರೆ ಅವ್ರ ಬಾಜುಕ ಏನಾಗತೈತಿ ಅನ್ನೋದ ಅವ್ರಿಗೆ ಇನ್ನೂ ತಕ ಗೊತ್ತಿಲ್ಲ. ಬರೀ ಬಾಯ್ ಬಿಟ್ರ ಬಿಜೆಪಿ, ಮೋದಿ, RSS ಅಂತಾರ, ತಮ್ಮ ಬಾಜು ಇರೋ ಆಪ್ತರು ಏನೆಲ್ಲ ರಾಡಿ ಹಿಡ್ಸ್ಯಾರ ಅನ್ನೋದು ಇವ್ರಿಗೆ ಗೊತ್ತಾಗವಲ್ತು. ಪ್ರಿಯಾಂಕ್ ಖರ್ಗೆ ಅವರ ಅತಿ ಆಪ್ತ ಅಕ್ರಮ ಡ್ರಗ್ಸ್ ಸಾಗಣೆ ಒಳಗ ಸಿಕ್ಕಾಕೊಂಡಾನ. ಕಲಬುರಗಿಯನ್ನ ಡ್ರಗ್ಸ್ ಮುಕ್ತ ಜಿಲ್ಲೆ ಮಾಡ್ತನು, ಗಾಂಜಾ ಮುಕ್ತ ಜಿಲ್ಲೆ ಮಾಡ್ತನು ಅಂತ ಓಡಾಡಕತ್ತಿರೋ ಪ್ರಿಯಾಂಕ್ ಖರ್ಗೆ ಅವರ ನಿಮ್ಮ ಆಪ್ತರಿಂದನ ಅಲ್ಲಿ ಹೆಚ್ಚಾಗತೈತಿ ಡ್ರಗ್ಸ್ ದಂಧೆ ಅನ್ನೋದನ್ನ ನೋಡುವಲ್ಲಾಗಿರಿ. ಬರೀ ನ್ಯಾಷನಲ್ ಸುದ್ದಿ ಒಳಗ ಬ್ಯುಸಿ ಆಗಿರೋ ಪ್ರಿಯಾಂಕ್ ಖರ್ಗೆ ಅವರು ಲೋಕಲ್ ಒಳಗ ಏನೇನ್ ನಡೆದೈತಿ ಅನ್ನೋದನ್ನ ಒಂದ್ ಸ್ವಲ್ಪ ನೋಡ್ಕೋಬೇಕು. ಬಾಜು ಕೂತಿರೋ ದೋಸ್ತರ ಎಂತೆಂತ ಅಕ್ರಮ ಕೆಲಸ ಮಾಡಾಕತ್ತಾರ ಅನ್ನೋದ್ರ ಕಡೆನು ಕಣ್ಣು ಹಾಯಿಸ್ಬೇಕ್ರಿ. ಇಡೀ ದೇಶದಾಗ ನಡೆಯೋ ಎಲ್ಲಾ ವಿಷಯಗಳು ನನಗೊಬ್ಬನಿಗ ಗೊತ್ತೈತಿ, ನಾನೊಬ್ಬನ ಅವನ ಅರ್ಥ ಮಾಡ್ಕೋತೀನಿ ಅಂತ ಮಾತಾಡೋ ಪ್ರಿಯಾಂಕ್ ಖರ್ಗೆ ಅವರು ಈಗ ಮತ್ತೆ ಸುದ್ದಿ ಒಳಗದಾರ್ರಿ. ಅವ್ರು ಯಾವಾಗ ಸುದ್ದಿ ಒಳಗಿರಂಗಿಲ್ಲ ಬಿಡ್ರಿ, ಆದ್ರ ಆಪ್ತರ ಸಲುವಾಗಿ ಈಗ ಇತ್ತೀಚೆಗೆ ಬಹಳ ಸುದ್ದಿ ಆಗಾಕತ್ತಾರ. ಪ್ರಿಯಾಂಕ್ ಖರ್ಗೆ ಅವರ ಆಪ್ತರು ಮಾಡೋ ಕೆಲಸಗಳಿಂದ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಮತ್ತ ಕೇಳಿ ಬರತೈತಿ. ಪ್ರಿಯಾಂಕ್ ಖರ್ಗೆ ಅವರ ಅತಿ ಆಪ್ತ ಲಿಂಗರಾಜ್ ಕನ್ನಿ ಅವರು ಮಹಾರಾಷ್ಟ್ರದಾಗ ಅರೆಸ್ಟ್ ಆಗ್ಯಾರ. ಇವ್ರು ಬರೀ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರಷ್ಟೇ ಅಲ್ರಿ, ಶಾಸಕ ಅಲ್ಲಮ್ಮ ಪ್ರಭು ಅವರ ಆಪ್ತನೂ ಹೌದು. ಅದ್ರ ಜೋಡಿ ಕಲಬುರಗಿ ದಕ್ಷಿಣ ಬ್ಲಾಕ್ನ ಕಾಂಗ್ರೆಸ್ ಅಧ್ಯಕ್ಷ ಇವರು. ಒಂದು ಹುದ್ದೆ ಒಳಗದಾರು. ಇಷ್ಟೆಲ್ಲ ನೆಟ್ವರ್ಕ್ ಇರೋ ವ್ಯಕ್ತಿ ಯಾಕೆ ಅರೆಸ್ಟ್ ಆದ್ರು? ಯಾಕಂದ್ರ ಅಕ್ರಮವಾಗಿ ಡ್ರಗ್ಸ್ ಸಾಗಣೆ ಮಾಡಕತ್ತಿದ್ರು, ಸಿಕ್ ಬಿದ್ದಾರ. ಇವರು ಕೊಡೈನ್ ಅನ್ನೋ ಬ್ಯಾನ್ ಆಗಿರೋ ಕೆಮ್ಮಿನ ಔಷಧಿನ ಹೋಲ್ಸೇಲ್ ಮಾರಾಟಗಾರರಗತ್ಲೆ ಒಂದು ಬಂಚ್ ಗಟ್ಲೆ ತಗೊಂಡ ಹೊಂಟಿದ್ರು ಅಂತ ಸುದ್ದಿ ಬಂದೈತಿ. ಅದನ್ನು ವಶಕ್ಕೆ ಪಡ್ಕೊಂಡು ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡ್ಯಾರ. ಇದ ಭಾರತದಾಗ ಸಂಪೂರ್ಣವಾಗಿ ಬ್ಯಾನ್ ಆಗೈತ್ರಿ. ಈ ಕೊಡೈನ್ ಅನ್ನೋ ಏನು ಒಂದು ಡ್ರಗ್ ಐತಲ್ರಿ, ಇದನ್ನ ಯಾವೊಬ್ಬ ಮಾನವ ಕೂಡ ಸೇವನೆ ಮಾಡಬಾರ್ದು, ಮಾನವ ಸೇವನೆಗೆ ಅರ್ಹವಲ್ಲ ಅಂತ ಬ್ಯಾನ್ ಮಾಡ್ಯಾರ. ಯಾಕಂತಂದ್ರ ಇದ್ರೊಳಗ ಪೆನ್ಸಿಡಿಲ್ ಕೋರೆಕ್ಸ್ ಅನ್ನೋ 2 ಅಂಶ ಒಂದೇ ಸಲ ಅಟ್ಯಾಚ್ ಆಗ್ತಾವ, ಅಂದ್ರೆ ಸಮ್ಮಿಲನ ಆಗ್ತಾವ. ಇವೆರಡೂ ಸಮ್ಮಿಲನ ಆಗಿ ಅದ್ಯಾವುದೇ ವಸ್ತು ತಯಾರಾದ್ರೂ ಮತ್ತೆ ಬರೆಸ್ತೈತಿ, ಚಟ ಆಗೋ ಹಂಗೆ ಮಾಡ್ತೈತಿ. ಇವೆರಡೂ ಸೇರಿ ಯಾವುದೇ ಔಷಧಿನ ತಯಾರು ಮಾಡೋ ಹಂಗಿಲ್ಲ. ಈ ಕೊಡೈನ್ ತಯಾರಣೆ ಒಳಗೆ ಇವೆರಡೂ ಸೇರ್ಕೋಬೇಕಾಗ್ತೈತಿ. ಹಿಂಗಾಗಿ ಇದನ್ನ ಬ್ಯಾನ್ ಮಾಡ್ಯಾರ. ಆದ್ರೂ ಬಹಳಷ್ಟು ಮಂದಿ ಇದನ್ನ ಗೊತ್ತಾಗಲ್ದಂಗೆ ಅಕ್ರಮವಾಗಿ ಮಾರಾಟ ಮಾಡ್ತಾರಂತ ಹಲವಾರು ಕಡೆ ರೈಡ್ ಆಗಿ ಅದನ್ನೆಲ್ಲ ಮುಚ್ಚಿಸಿ ಎಲ್ಲ ಆಗೈತಿ. ಆದ್ರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಅತಿ ಆಪ್ತ ಇದನ್ನ ಮಾರಾಟ ಮಾಡತ್ತಿದ್ರು, ಪರ್ಚೇಸ್ ಮಾಡತ್ತಿದ್ರು, ಸಾಗಣೆ ಮಾಡತ್ತಿದ್ರು ಯಾಕ ಅನ್ನೋದು ಗೊತ್ತಾಗಬೇಕಾಗೈತಿ. ಭಾರತದಾಗ ಬ್ಯಾನ್ ಆಗಿದ್ದ ವಿಷಯ ಅಂತೂ ಎಲ್ಲಾರ್ಗಿ ಗೊತ್ತೈತಿ. ಅವ್ರಿಗೆ ಗೊತ್ತಿಲ್ದನ 1-2 ಸಿಕ್ಕ್ರ ಗೊತ್ತಿಲ್ಲ ಪರ್ಚೇಸ್ ಮಾಡ್ಯಪ್ಪ ಅನ್ಬೋದು. ಹೆಂಗೆ ಸಿಕ್ಕೈತಿ ಅಂದ್ರೆ ಹೋಲ್ಸೇಲ್ ಮಾರಾಟಗಾರ ತಗೊಂಡು ಹೋಗೋ ಹಂಗೆ ಬಂಚ್ ಸಿಕ್ಕೈತಿ. ಯಾಕೆ ಇವ್ರ ಕಡೆ ಇತ್ತು? ಇನ್ನಿದನ್ನ ಯಾಕೆ ಬ್ಯಾನ್ ಮಾಡ್ಯಾರಂದ್ರೆ ಇದ್ರ ಇಂಪ್ಯಾಕ್ಟ್ ಭಾಳ ಕೆಟ್ಟದಾಗೈತಿ. ಸಣ್ಣ ಮಕ್ಕಳಿಗೆ ಇದನ್ನು ಕುಡಿಸಿದ್ರೆ ಸಣ್ಣ ಮಕ್ಕಳು ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗ್ತೈತಿ. ಬೇರೆ ಯಾರು ಕುಡಿದ್ರೂ ಇದೇನಾಗ್ತೈತಿ ಅಂದ್ರೆ ಆರೋಗ್ಯದ ಮೇಲೆ ಭಾಳ ಕೆಟ್ಟ ಪರಿಣಾಮ ಬೀರ್ತೈತಿ. ಒಂದು ರೀತಿ ಹೇಳ್ಬೇಕಂದ್ರೆ ಅಡಿಕ್ಷನ್ ಆಗ್ಬಿಡ್ತೈತಿ, ಚಟ ಆಗಿ ಉಳ್ಕೊಂಡು ಬಿಡ್ತೈತಿ. ಮತ್ತೆ ಕುಡಿಬೇಕು ಅನಿಸ್ತೈತಿ, ಮತ್ತೆ ಬರ್ತೈತಿ ತಲೆಗೆ. ಡ್ರಗ್ಸ್ ಅಂದ್ರೆ ಹಂಗೇನಲ್ಲನ್ರಿ, ಬ್ಯಾಡ ಅನ್ನೋದಿತ್ತಂದ್ರೆ ಅದು ಭಾಳ ದುಷ್ಪರಿಣಾಮ ಬೀರೇ ಹೋಗ್ತೈತಿ. ಅಂಥ ಕೊಡೆನ ಇವ್ರ ಕೈಯಾಗ ಸಿಕ್ಕೈತಿ. ಲಿಂಗರಾಜ್ ಕನ್ನಿ ಅವರು ಇದನ್ನು ತಗೊಂಡ ಎಲ್ಲಿ ಹೊಂಟಿದ್ರೋ, ಯಾರಿಂದ ಪರ್ಚೇಸ್ ಮಾಡಕ್ಕೆ ಹೊಂಟಿದ್ರೋ ಅಥವಾ ಇವರೇ ಯಾರಿಗೋ ಮಾರಕ್ಕೆ ಹೊಂಟಿದ್ರೋ ಗೊತ್ತಿಲ್ಲ, ಒಟ್ನಾಗ ಸಿಕ್ಕಿ ಬಿದ್ದಾರ. ಅಲ್ಲ, ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಏಪ್ರಿಲ್ನಾಗ, ಇದೇ ತಿಂಗಳು ಏಪ್ರಿಲ್ನಾಗ ಎಷ್ಟು ತಿಂಗಳಾತ್ರಿ? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಬರೀ 2.5-3 ತಿಂಗಳ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ರು. ಕಲಬುರಗಿ ಒಳಗೆ ಗಾಂಜಾ ಮಾರಾಟ ನಡೆದೈತಿ, ಡ್ರಗ್ಸ್ ಮಾರಾಟ ನಡೆದೈತಿ, ಅದಕ್ಕೆಲ್ಲ ಮುಗುದಾರ ಹಾಕ್ತನು, ಅದ್ರ ವಿರುದ್ಧ ಸಮರ ಸಾರ್ತನು ಅಂತ ರೋಷಾವೇಶದಿಂದ ಹೇಳಿದ್ರು. ನಾ ಅದ್ರ ವಿರುದ್ಧ ಎಂಥ ಕಾನೂನು ತರ್ತೇನೆಂದ್ರೆ ಅದೆಲ್ಲ ಇಲ್ಲಿ ಆಗಬಾರ್ದು, ಡ್ರಗ್ಸ್ ಮುಕ್ತ ಕಲಬುರಗಿ ಮಾಡ್ತನು ಅಂತ ಪನ ತೊಟ್ಟಿದ್ರು. ಪಾಪ ಅವ್ರಿಗೆ ತಮ್ಮ ಬಾಜುದಾಗ ಇಂಥ ಕೆಲಸ ನಡೆದೈತಿ ಅನ್ನೋದು ಗೊತ್ತಾಗ್ಲಿಲ್ಲ. ಒಂದು ವೇಳೆ ಗೊತ್ತಾಗಿದ್ರ ಇಷ್ಟೊತ್ತಿಗಾಗಲೇ ಕಲಬುರಗಿ ಹೆಂಗಾಗಿರ್ತಿ? ಹೆಂಗೆ ಗೊತ್ತಾಕೈತಿ ನೀವ ಹೇಳ್ರಿ. ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿ ಒಳಗೆ ಏನೇನು ನಡೆದೈತಿ ಅನ್ನೋದ್ರ ಕಡೆ ಗಮನ ಕೊಟ್ರಲ್ಲ, ಅದ್ರ ಬಗ್ಗೆ ಗೊತ್ತಾಗೋದು. ಜಗತ್ನಾಗ ನಡೆಯೋ ಸುದ್ದಿ ಅಲ್ಲ ಇವ್ರಿಗೆ ಗೊತ್ತಾಗ್ತೈತಿ. ಕಲಬುರಗಿ ಒಳಗೆ ಇವ್ರ ಬಾಜುಕ್ ನಡೆಯಾಕತ್ತಿರೋ ಸುದ್ದಿನ ಇವ್ರಿಗೆ ಗೊತ್ತಿಲ್ಲ. ಅದು ಇವರ ಆಪ್ತನ ಹಿಂಗೆ ಮಾಡಾಕತ್ತಾನು, ಇದು ಹೆಂಗೆ ಗೊತ್ತಾಗ್ಲಿಲ್ಲೋ ಏನೋ. ಅದು ಹೆಂಗೆ ಗೊತ್ತಾಕೈತಿ ನೀವ ಹೇಳ್ರಿ. ಬರೀ ನ್ಯಾಷನಲ್ ಲೆವೆಲ್ ಒಳಗೆ ಪ್ರಿಯಾಂಕ್ ಖರ್ಗೆ ಅವ್ರ ತಲೆ ಓಡ್ತೈತಿ. ಮೋದಿ, BJP,
RSS ಆಪರೇಷನ್ ಸಿಂಧೂರ ಒಳಗೆ ಅಷ್ಟು ಲಾಸ್ ಆಯಿತು, ಇಲ್ಲಿ ಇಷ್ಟು ಲಾಸ್ ಆಯಿತು. ಬರೀ ನ್ಯಾಷನಲ್, ನೋ ಲೋಕಲ್. ಸೊ ಲೋಕಲ್ ಒಳಗೆ ಇಂಥವೆಲ್ಲ ಅಕ್ರಮ ನಡೆಯಕತ್ತಿರೋದು ಅವ್ರ ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ಬರೀ ನಾ ಸಮರ ಸಾರ್ತನು ಅಂತ ಹೇಳ್ದವ್ರು ಬರೀ ಮ್ಯಾಲ ಸಮರ ಸಾರಕತ್ರ ಒಳಗೆ ಏನೇನಾಗತೈತಿ ಅಂತ ಯಾರು ಕಂಡು ಹಿಡಿಯವರು? ಸ್ವಂತ ಆಪ್ತರ ಹಿಂಗೆ ಮಾಡಾಕತ್ತಾರಂದ್ರೆ ಗೊತ್ತಿಲ್ದ ಮಂದಿ ಎಷ್ಟೆಲ್ಲ ಏನೇನು ಮಾಡತ್ತಿರ್ಬೇಕು. ಕಲಬುರ್ಗಿ ಒಳಗೆ ಬಾಜು ಇರೋ ದೋಸ್ತನ ಹಿಂಗೆ ಮಾಡ್ಯಾನಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಆಜು ಬಾಜು ಒಂದಿಟ ಕಣ್ಣು ಹಾಯಿಸ್ಬೇಕಾಗ್ತೈತಿ. ಬಹಳಷ್ಟು ಆಪ್ತರ ಮೇಲೆ ನಂಬಿಕೆ ಇಟ್ಟರೆ ಏನಾಗ್ತೈತಿ ಅಂತ ಮತ್ತ ಆಪ್ತರಿಂದ ಇವ್ರಿಗೆ ಹೊಡೆತಾ ಕೂತ ಮೇಲೆ ಆದ್ರೆ ಬುದ್ಧಿ ಬರಬೇಕು. ಮೊನ್ನೆ ಯಾರೋ ಆಪ್ತನಿಂದ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಸತ್ತ. ಇವತ್ತು ನೋಡಿದ್ರೆ ಈ ಆಪ್ತನ ಸ್ವತಃ ತಾನೇ ಅಕ್ರಮವಾಗಿ ಡ್ರಗ್ಸ್ ಸಾಗಣೆ ಒಳಗೆ ಸಿಕ್ಕಾಕೊಂಡಾನ. ಹಿಂಗೆ ಇನ್ನು ಯಾವ್ಯಾವ ಆಪ್ತರು ಏನೇನು ಕೆಲಸ ನಡೆಸ್ಯಾರೋ ಇದು ಯಾವ್ಯಾವ ದಂಧೆ ನಡೆಸ್ಯಾರೋ ಪ್ರಿಯಾಂಕ್ ಖರ್ಗೆ ಅವರು ಸ್ವಲ್ಪ ಲೋಕಲ್ ಒಳಗೆ ನೋಡ್ಕೋಬೇಕಾಗ್ತೈತ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.